ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜಿ ಪರಮೇಶ್ವರ್, ಕಿಂಗ್ ಆಫ್ ಕೊರಟಗೆರೆ, ಸದ್ಯ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಕೆಲಸ ಮಾಡ್ದಂಗೆ ಪೋಸ್ಟ್ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇವರ ಅವಧಿಯಲ್ಲಿ ತುಂಬಾನೇ ಹಾಳಾಗಿದೆ. ದಿನೇ ದಿನೇ ಕ್ರೈಮ್ ರೇಟ್ ಏರ್ತಾ ಇದೆ. ಜನಸಾಮಾನ್ಯರಿಗೆ ಬಿಡಿ, ಪೊಲೀಸರಿಗೂ ಭದ್ರತೆ ಇಲ್ಲ. ಪೊಲೀಸ್ ಸ್ಟೇಷನ್ ಕೂಡ ಸೇಫ್ ಆಗಿಲ್ಲ. ಡ್ಯೂಟಿಯನ್ನ ಸರಿಯಾಗಿ ಮಾಡಿದ್ರೂ ಕೂಡ ಸಸ್ಪೆಂಡ್ ಭಾಗ್ಯವನ್ನ ಕೊಡಲಾಗ್ತಾ ಇದೆ. ಬಹುಶಃ ಯಾಕೆ ಗಟ್ಟಿಯಾಗಿ ಪರಮೇಶ್ವರ್ ಅವರು ಆರ್ಡರ್ ಮಾಡ್ತಾ ಇಲ್ಲ ಅಂದ್ರೆ ಅವರ ಮಾತನ್ನ ಯಾರು ಕೇಳೋದಿಲ್ಲ ಅನ್ನುವ ಭಯ ಇರಬಹುದು. ಯಾಕೆ ಈ ಮಾತನ್ನ ಹೇಳಿದ್ವು ಅಂದ್ರೆ ಸರ್ಕಾರದಲ್ಲಿ ಕೂಡ ಪರಮೇಶ್ವರ್ ಸೈಡ್ ಲೈನ್ ಆಗಿದ್ದಾರೆ. ಹಾಗೆ ನೋಡಿದ್ರೆ ಅವರು ತುಂಬಾನೇ ಸೀನಿಯರ್ ಲೀಡರ್, ಪಕ್ಷದ ಅಧ್ಯಕ್ಷರಾಗಿದ್ರು. ಸಿದ್ದು ಉರುಳಿಸಿದ ದಾಳದಿಂದ ಸಿಎಂ ಸ್ಥಾನ ಕೂಡ ಕೈ ತಪ್ಪಿತು. ಈಗ ಪರಮೇಶ್ವರ್ ಅವರನ್ನ ಕೇಳೋರಿಲ್ಲ, ಸಿಎಂ ಕೂಡ ಕೇಳಲ್ಲ, DCM ಕೂಡ ಕೇಳೋದಿಲ್ಲ. ನೋಡಿ, ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ. ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ. ಯಾರು ಹಿರಿಯರಿದ್ದಾರೆ, ಯಾರು ಅನುಭವ ಇದೆ, ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿ ಇರ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು. ಅವರು ಪಕ್ಷದಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಜಿ ಪರಮೇಶ್ವರ್ ಕೂಡ ಇದ್ದಾರೆ. ರೇಸ್ ನಲ್ಲಿ ಕಮ್ಮಿ ಸ್ಪರ್ಧಿಗಳು ಇದ್ರೆ ಗೆಲ್ಲೋದು ಸುಲಭ ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರಬಹುದು. ಹೀಗಾಗಿ ವಿಧಾನ ಪರಿಷತ್ ಎಲೆಕ್ಷನ್ ಸಲುವಾಗಿ ಮಾತಾಡೋಕೆ ಡೆಲ್ಲಿಗೆ ಸಿಎಂ DCM ಇಬ್ಬರೇ ಹೋಗಿದ್ದಾರೆ. ಸೀನಿಯಾರಿಟಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಪರಮೇಶ್ವರ್ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ, ಪ್ರದೇಶ್ ಕಾಂಗ್ರೆಸ್ ಸಮಿತಿ ಆಗಿದ್ದಂಥವರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವ್ರು ಇದ್ದಾರೆ. ಅವರನ್ನು ಅವರು ಸಲಹೆ ಸೂಚನೆ ತಗೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ, ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು. ಅವರು ನಮ್ಮನ್ನೆಲ್ಲ ಕೇಳಬೇಕು, ಸಲಹೆ ಕೇಳಬೇಕು. ಈಗ ಜಿಲ್ಲಾವಾರು ಕೊಡಬೇಕು, ಜಾತಿವಾರು ಕೊಡಬೇಕು. ಆಮೇಲೆ ಯಾರು ಪಕ್ಷಕ್ಕೆ ದುಡ್ದಿದ್ದಾರೆ, ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ, ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ, ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. 2.5 ವರ್ಷ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರೆ ಅನ್ನುವ ಚರ್ಚೆ ತುಂಬಾನೇ ಹಳೆದು. ಬಟ್ DK ಶಿವಕುಮಾರ್ ಅವರೇ ಆಗ್ತಾರೆ ಇಲ್ವಾ ಅನ್ನೋದು ಕೂಡ ಕುತೂಹಲ. ಯಾಕಂದ್ರೆ ಜಿ ಪರಮೇಶ್ವರ್ ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ದಲಿತ ಸಿಎಂ ಚರ್ಚೆ ಬಂದಾಗೆಲ್ಲ ಮೊದಲು ಕೇಳಿ ಬರುವ ಹೆಸರೇ ಜಿ ಪರಮೇಶ್ವರ್ ಅವರದು. ಬಟ್ ದಿನೇ ದಿನೇ ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇದೆ. ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಸಿಎಂ DCM ಬಗ್ಗೆ ಮಾತಾಡಿರೋದು. ಇಬ್ರೇ ಎಲ್ಲ ನಿರ್ಧಾರ ತಗೊಂಡ್ರೆ ನಾವೇನು ಮಾಡೋದು ಅಂದಿದ್ದಾರೆ. ಅಷ್ಟೇ ಅಲ್ಲ, DK ಶಿವಕುಮಾರ್ ಈಗ ಅಧ್ಯಕ್ಷರಾಗಿ ಮಾಡ್ತಾ ಇರುವ ಕೆಲಸವನ್ನೆಲ್ಲ ನಾನು ಮಾಡಿದ್ದೇನೆ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಮಾತಾಡಿದ್ದಾರೆ. ನಾನು 8 ವರ್ಷ ಅದೇ ಕೆಲಸ ಮಾಡಿದ್ದೀನಿ, ಇದೇನು ಹೊಸದೇನಲ್ಲ. ಅದು 8 ವರ್ಷ ಪ್ರತಿಯೊಬ್ಬ ಸಚಿವರು ಕೂಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಬರೋರು ಭಾಳ ಜನ ಬರ್ತಾ ಇದ್ರು. ಮತ್ತು ಎಲ್ಲಿ ಪ್ರವಾಸ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವಾಗೆಲ್ಲ ನಾವು ಭಾಳ ಜನ ಅದೇ ರೀತಿ ಮಾಡೋರು. ಈಗಲೂ ಕೂಡ ಈಗ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ನಮ್ಮ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತೇನೆ. ಇದು ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡಿಂದು ಹೌದು, ಪಕ್ಷದ ತೀರ್ಮಾನ ಕೂಡ ಹೌದು. ಯಾವ ಕೇಸ್ ಕೂಡ ಅಂತ್ಯವನ್ನೇ ಕಾಣ್ತಾ ಇಲ್ಲ. ಗೃಹ ಇಲಾಖೆ ಕೆಲಸ ಅಷ್ಟೊಂದು ಪರಿಣಾಮಕಾರಿ ಆಗಿದೆ. ಸಾಲು ಸಾಲು ಹತ್ಯೆಗಳು ನಡೀತಾ ಇದ್ದಾವೆ. ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಹಿಂದೂಗಳ ಜೀವಕ್ಕಂತೂ ಬೆಲೆನೇ ಇಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಕೂಡ ಇಲ್ಲಿ ತನಕ ಏನು ಮಾಡೋಕ್ಕಾಗಿಲ್ಲ.
ಡ್ರಗ್ ಮಾಫಿಯಾ ಬೆಳೀತಾ ಇದೆ, ರೇವ್ ಪಾರ್ಟಿಗಳು ಶುರುವಾಗಿದೆ. ಈ ರೀತಿ ವರ್ಕಿಂಗ್ ಸ್ಟೈಲ್ ಇದೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಅಪಾಯಕಾರಿ. ಎಲೆಕ್ಷನ್ ರಿಸಲ್ಟ್ ದಿನ ಹತ್ರ ಆಗ್ತಾ ಇದೆ. ಇತ್ತ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ, DK ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವ 3 ಪವರ್ ಸೆಂಟರ್ ಇದೆ. ಬೆಳಗಾವಿಯ ಪಾಲಿಟಿಕ್ಸ್ ಬೇರೆದೇ ಕತೆ ಹೇಳ್ತಾ ಇದೆ. ಈ ನಡುವಲ್ಲಿ ತೀವ್ರಗೊಂಡಿರುವ ಅಸಮಾಧಾನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.